ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ದೇಶವೇ ಮೊದಲು ಅನ್ನೋ ತತ್ವದಲ್ಲಿ ಕೆಲಸ ಮಾಡ್ತಾ ಇರೋ ದೇಶದ ನಂಬರ್ 1 ಮಾಧ್ಯಮ ಸಂಸ್ಥೆ. 2024 ಸಂಸ್ಥೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ವರ್ಷ. ನೋಯ್ಡಾದಲ್ಲಿರೋ ಅತ್ಯಾಧುನಿಕ ಸ್ಟುಡಿಯೋ ಆವರಣದಲ್ಲಿ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೇಶದ ನಂಬರ್ 1 ಮೀಡಿಯಾ ಸಂಸ್ಥೆ ರಿಪಬ್ಲಿಕ್ ನೆಟ್ವರ್ಕ್ಗೆ ದೇಶವೇ ಮೊದಲು, ಸೈನಿಕರೇ ಮೊದಲು. ದೇಶದ ಹಿತಾಸಕ್ತಿಯೇ ಅತ್ಯುನ್ನತ ಎಂದು ನಂಬಿರುವ ರಿಪಬ್ಲಿಕ್ ದಿಟ್ಟವಾದ ಸುದ್ದಿ ಪ್ರಸಾರದಿಂದ ಜನಮನ ಗೆದ್ದಿದೆ. 2024 ರಿಪಬ್ಲಿಕ್ ನೆಟ್ವರ್ಕ್ಗೆ ಮರೆಯಲಾಗದ ವರ್ಷ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಿಪಬ್ಲಿಕ್ ನೆಟ್ವರ್ಕ್ ಸ್ಟುಡಿಯೋ ಇಂದು ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾಯಿತು. ಇಲ್ಲಿ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯನ್ನ ವೈಭವದಿಂದ ಹಮ್ಮಿಕೊಳ್ಳಲಾಯಿತು. ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಬೃಹತ್ ತ್ರಿವರ್ಣ ಧ್ವಜವು ದೊಡ್ಡ ಕಂಬದ ಮೇಲೆ ರಾರಾಜಿಸ್ತಾ ಇದ್ದಂತೆ ಸಂಸ್ಥೆಯ ಸಿಬ್ಬಂದಿ, ನಿವೃತ್ತ ಸೈನಿಕರು ಸೇರಿದ್ದವರು ಹರ್ಷೋದ್ಗಾರ ಮಾಡಿದರು. ಧ್ವಜಾರೋಹಣದ ಬಳಿಕ ಮಾತನಾಡಿದ ಅರ್ನಬ್ ಗೋಸ್ವಾಮಿ, ಈ ದೇಶವನ್ನ ಒಗ್ಗೂಡಿಸಲು ರಿಪಬ್ಲಿಕ್ ನೆಟ್ವರ್ಕ್ನ ಶ್ರಮ 100 ವರ್ಷಗಳ ಬಳಿಕ ನಾವು ಈ ಭೂಮಿಯ ಮೇಲೆ ಇಲ್ಲದ ದಿನಗಳಲ್ಲೂ ಹಸಿರಾಗಿರುತ್ತೆ. ಈ ಕಾರಣಕ್ಕಾಗಿಯೇ ನಮ್ಮ ನೆಟ್ವರ್ಕ್ ಅನ್ನ ಮತ್ತಷ್ಟು ವಿಸ್ತರಿಸುವ ಗುರಿ ಹೊಂದಿದ್ದೇವೆ ಅಂತ ಹೇಳಿದರು. In the next 10 years, 20 years, 30 years, 40 years, 50 years, let it be known that 100 years from now, the contribution, when none of us will be on this world, 100 years from now, the contribution of the Republic Media Network should be as an institution that has helped bring the people of the country together, unite us as a nation, bring us together, debate, report, put things together with an intensity to bring the country together. And that is the reason why we are trying to grow our organization into different languages. We've gone into Bengali, we'll go into Marathi, we'll go into Telugu, we'll go into Tamil. We'll do everything possible as a team. जो भी हम as a team कर सकते हैं. ನ್ಯೂಸ್ ನಲ್ಲಿ ಯಾವುದೇ ಸಿದ್ಧಾಂತ ಇರಬಾರದು ಅಂತ ಹೇಳ್ತಾರೆ, ಆದರೆ ರಾಷ್ಟ್ರವಾದದ ಐಡಿಯಾಲಜಿ ಇರಲೇಬೇಕು ಅಂತ ಪ್ರಬಲವಾಗಿ ಹೇಳಿದ್ರು. कहे आप लोग कहते हैं कि न्यूज़ में आइडियोलॉजी नहीं होनी चाहिए. मैं कहता हूँ न्यूज़ में एक आइडियोलॉजी तो आनी चाहिए, और वो आइडियोलॉजी है राष्ट्रवाद. वो आइडियोलॉजी है नेशनलिज्म, प्राइड इन द नेशन. एंड वी आर द ओनली मीडिया ऑर्गेनाइजेशन, इफ वी वर्क हार्ड, अगर हम जो आज इस रूम में हैं और जो हमारे सहयोगी है कलकत्ता में, बेंगलोर में, अगर इफ वी कीप दिस थॉट दैट वी आर नॉट जस्ट अ मीडिया ऑर्गेनाइजेशन, वी आर द सेंट्रल पिलर ऑफ अ नेशनलिस्टिक आइडियोलॉजी इन दिस कंट्री. अगर उस सोच के बारे में हम इफ वी डू आवर जॉब, then we can make a big difference to this country, and we have already made a big difference to this country. ನೋಯ್ಡಾದ ನ್ಯೂಸ್ ಕಾಂಪ್ಲೆಕ್ಸ್ ನಿಂದ ಜಾಗತಿಕ ಸುದ್ದಿ ಪ್ರಸಾರವಾಗುವ ದಿನಗಳು ದೂರವಿಲ್ಲ. ಅದನ್ನು ನಾವು ಮಾಡ್ತೇವೆ. ಜಗತ್ತಿನಾದ್ಯಂತ ಭಾರತದ ಯೋಚನೆಗಳು, ಸಂಸ್ಕೃತಿಯ ಪ್ರಸಾರ ಆಗಲಿದೆ. ಅದನ್ನ ಸಾಧಿಸಲು ಒಂದು ಹೆಜ್ಜೆ ಮಾತ್ರ ಬಾಕಿ ಅಂತ ಹೆಮ್ಮೆಯಿಂದ ಹೇಳಿದರು. ದೇಶದಲ್ಲಿ ಅತಿ ವೇಗದಲ್ಲಿ ಬೆಳೀತಾ ಇರೋ ಸುದ್ದಿ ಮಾಧ್ಯಮ ಸಂಸ್ಥೆ ರಿಪಬ್ಲಿಕ್ಗೆ 2024 ಆಗಸ್ಟ್ 15 ಅವಿಸ್ಮರಣೀಯ ದಿನ. ನೋಯ್ಡಾದಲ್ಲಿ ತಲೆ ಎತ್ತಿರುವ ವಿಶಾಲವಾದ ರಿಪಬ್ಲಿಕ್ ನೆಟ್ವರ್ಕ್ ಸ್ಟುಡಿಯೋ ಮತ್ತಷ್ಟು ಐತಿಹಾಸಿಕ ಸನ್ನಿವೇಶಗಳಿಗೆ ಸಾಕ್ಷಿಯಾಗಲಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ದೇಶವೇ ಮೊದಲು ಅನ್ನೋ ತತ್ವದಲ್ಲಿ ಕೆಲಸ ಮಾಡ್ತಾ ಇರೋ ದೇಶದ ನಂಬರ್ 1 ಮಾಧ್ಯಮ ಸಂಸ್ಥೆ. 2024 ಸಂಸ್ಥೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ವರ್ಷ. ನೋಯ್ಡಾದಲ್ಲಿರೋ ಅತ್ಯಾಧುನಿಕ ಸ್ಟುಡಿಯೋ ಆವರಣದಲ್ಲಿ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೇಶದ ನಂಬರ್ 1 ಮೀಡಿಯಾ ಸಂಸ್ಥೆ ರಿಪಬ್ಲಿಕ್ ನೆಟ್ವರ್ಕ್ಗೆ ದೇಶವೇ ಮೊದಲು, ಸೈನಿಕರೇ ಮೊದಲು. ದೇಶದ ಹಿತಾಸಕ್ತಿಯೇ ಅತ್ಯುನ್ನತ ಎಂದು ನಂಬಿರುವ ರಿಪಬ್ಲಿಕ್
ದಿಟ್ಟವಾದ ಸುದ್ದಿ ಪ್ರಸಾರದಿಂದ ಜನಮನ ಗೆದ್ದಿದೆ. 2024 ರಿಪಬ್ಲಿಕ್ ನೆಟ್ವರ್ಕ್ಗೆ ಮರೆಯಲಾಗದ ವರ್ಷ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಿಪಬ್ಲಿಕ್ ನೆಟ್ವರ್ಕ್ ಸ್ಟುಡಿಯೋ ಇಂದು ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾಯಿತು. ಇಲ್ಲಿ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯನ್ನ ವೈಭವದಿಂದ ಹಮ್ಮಿಕೊಳ್ಳಲಾಯಿತು. ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಬೃಹತ್ ತ್ರಿವರ್ಣ ಧ್ವಜವು ದೊಡ್ಡ ಕಂಬದ ಮೇಲೆ ರಾರಾಜಿಸ್ತಾ ಇದ್ದಂತೆ ಸಂಸ್ಥೆಯ ಸಿಬ್ಬಂದಿ, ನಿವೃತ್ತ ಸೈನಿಕರು ಸೇರಿದ್ದವರು ಹರ್ಷೋದ್ಗಾರ ಮಾಡಿದರು. ಧ್ವಜಾರೋಹಣದ ಬಳಿಕ ಮಾತನಾಡಿದ ಅರ್ನಬ್ ಗೋಸ್ವಾಮಿ, ಈ ದೇಶವನ್ನ ಒಗ್ಗೂಡಿಸಲು ರಿಪಬ್ಲಿಕ್ ನೆಟ್ವರ್ಕ್ನ ಶ್ರಮ 100 ವರ್ಷಗಳ ಬಳಿಕ ನಾವು ಈ ಭೂಮಿಯ ಮೇಲೆ ಇಲ್ಲದ ದಿನಗಳಲ್ಲೂ ಹಸಿರಾಗಿರುತ್ತೆ. ಈ ಕಾರಣಕ್ಕಾಗಿಯೇ ನಮ್ಮ ನೆಟ್ವರ್ಕ್ ಅನ್ನ ಮತ್ತಷ್ಟು ವಿಸ್ತರಿಸುವ ಗುರಿ ಹೊಂದಿದ್ದೇವೆ ಅಂತ ಹೇಳಿದರು. In the next 10 years, 20 years, 30 years, 40 years, 50 years, let it be known that 100 years from now, the contribution, when none of us will be on this world, 100 years from now, the contribution of the Republic Media Network should be as an institution that has helped bring the people of the country together, unite us as a nation, bring us together, debate, report, put things together with an intensity to bring the country together. And that is the reason why we are trying to grow our organization into different languages. We've gone into Bengali, we'll go into Marathi, we'll go into Telugu, we'll go into Tamil. We'll do everything possible as a team. जो भी हम as a team कर सकते हैं. ನ್ಯೂಸ್ ನಲ್ಲಿ ಯಾವುದೇ ಸಿದ್ಧಾಂತ ಇರಬಾರದು ಅಂತ ಹೇಳ್ತಾರೆ, ಆದ್ರೆ ರಾಷ್ಟ್ರವಾದದ ಐಡಿಯಾಲಜಿ ಇರಲೇಬೇಕು ಅಂತ ಪ್ರಬಲವಾಗಿ ಹೇಳಿದ್ರು. कहे आप लोग कहते हैं कि न्यूज़ में आइडियोलॉजी नहीं होनी चाहिए. मैं कहता हूँ न्यूज़ में एक आइडियोलॉजी तो आनी चाहिए, और वो आइडियोलॉजी है राष्ट्रवाद. वो आइडियोलॉजी है नेशनलिज्म, प्राइड इन द नेशन. एंड वी आर द ओनली मीडिया ऑर्गेनाइजेशन, इफ वी वर्क हार्ड, अगर हम जो आज इस रूम में हैं और जो हमारे सहयोगी है कलकत्ता में, बेंगलोर में, अगर इफ वी कीप दिस थॉट दैट वी आर नॉट जस्ट अ मीडिया ऑर्गेनाइजेशन, वी आर द सेंट्रल पिलर ऑफ अ नेशनलिस्टिक आइडियोलॉजी इन दिस कंट्री. अगर उस सोच के बारे में हम इफ वी डू आवर जॉब, then we can make a big difference to this country, and we have already made a big difference to this country. ನೋಯ್ಡಾದ ನ್ಯೂಸ್ ಕಾಂಪ್ಲೆಕ್ಸ್ ನಿಂದ ಜಾಗತಿಕ ಸುದ್ದಿ ಪ್ರಸಾರವಾಗುವ ದಿನಗಳು ದೂರವಿಲ್ಲ. ಅದನ್ನು ನಾವು ಮಾಡ್ತೇವೆ. ಜಗತ್ತಿನಾದ್ಯಂತ ಭಾರತದ ಯೋಚನೆಗಳು, ಸಂಸ್ಕೃತಿಯ ಪ್ರಸಾರ ಆಗಲಿದೆ. ಅದನ್ನ ಸಾಧಿಸಲು ಒಂದು ಹೆಜ್ಜೆ ಮಾತ್ರ ಬಾಕಿ ಅಂತ ಹೆಮ್ಮೆಯಿಂದ ಹೇಳಿದರು. ದೇಶದಲ್ಲಿ ಅತಿ ವೇಗದಲ್ಲಿ ಬೆಳೀತಾ ಇರೋ ಸುದ್ದಿ ಮಾಧ್ಯಮ ಸಂಸ್ಥೆ ರಿಪಬ್ಲಿಕ್ಗೆ 2024 ಆಗಸ್ಟ್ 15 ಅವಿಸ್ಮರಣೀಯ ದಿನ. ನೋಯ್ಡಾದಲ್ಲಿ ತಲೆ ಎತ್ತಿರುವ ವಿಶಾಲವಾದ ರಿಪಬ್ಲಿಕ್ ನೆಟ್ವರ್ಕ್ ಸ್ಟುಡಿಯೋ ಮತ್ತಷ್ಟು ಐತಿಹಾಸಿಕ ಸನ್ನಿವೇಶಗಳಿಗೆ ಸಾಕ್ಷಿಯಾಗಲಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.